ಎಲ್ರಿಗೂ ನಮಸ್ತೆ. ಆಸ್ಟ್ರೋಗ್ರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಸ್ವಂತ ಮನೇಲಿರೋ ಕನಸಿರುತ್ತೆ. ಸ್ವಂತ ಮನೆ ಕಟ್ಕೋಬೇಕು ಅಥವಾ ಸ್ವಂತ ಮನೆ ತೊಗೊಂಡು ಹೋಗಬೇಕು, ಸೈಟ್ ತೊಗೋಬೇಕು, ಸ್ವಂತ ಮನೆ ಅದರಲ್ಲಿ ಕಟ್ಕೋಬೇಕು, ನಮ್ಗೆ ಇಷ್ಟ ಆದಂಗೆ ಈ ಥರ ಎಲ್ಲರೂ ಕನಸು ಕಾಣ್ತಾನೆ ಇರ್ತಾರೆ. ಸಾಲ ಮಾಡಿ ಸೈಟ್ ತೊಗೊಂಡು ಮತ್ತೆ ಸಾಲ ಮಾಡಿ ಮನೆ ಕಟ್ಟಿ ತೀರಾ ಮನೆ ಒಳಗಡೆ ಹೋದ್ಮೇಲೆ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಮುಖ್ಯವಾಗಿ ಆ ಲೋನ್ ತೀರಿಸೋದೇ ಕಷ್ಟ ಆಗುವಂಥ ಪರಿಸ್ಥಿತಿಗಳು ತುಂಬ ಜನಕ್ಕೆ ಬರುತ್ತೆ. ಇದಕ್ಕೆ ಕಾರಣ ಮುಖ್ಯವಾಗಿ ವಾಸ್ತು ಫಾಲೋ ಮಾಡಿರೋದಿಲ್ಲ. ಕೋಟಿ ಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಕೋತೀರಾ, ಆದರೆ ವಾಸ್ತುವನ್ನು ಫಾಲೋ ಮಾಡಿ ಮನೆ ಕಟ್ಕೊಳ್ಳೋದ್ರಿಂದ ಆ ಮನೇಲಿ ಸುಖ ಶಾಂತಿ ಇರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಇನ್ನು ಕೆಲವ್ರಿಗಂತೂ ಮನೆ ಕಟ್ಟೋವಾಗ ₹1 ಸಾಲ ಇರೋದಿಲ್ಲ. ಅಷ್ಟು ಚೆನ್ನಾಗಿ ದುಡ್ಡು ಖರ್ಚು ಮಾಡಿ ಮನೆ ಕಟ್ಕೊಂಡ್ರು ಮನೆ ಕಟ್ಟೋದಕ್ಕೆ ಸಾಲ ಮಾಡಿರೋದಿಲ್ಲ. ಬಟ್ ಆ ಮನೆಗೆ ಹೋದ್ಮೇಲೆ ಸಾಲ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ, ದುಡ್ಡು ಬರ್ತಿರೋದಿಲ್ಲ, ಸಾಲ ಮೇಲೆ ಸಾಲ ತೀರೋ ಅಂಥ ಮಾರ್ಗನೇ ಕಾಣಿಸ್ತಿರೋದಿಲ್ಲ. ಅವ್ರದ್ದಂತೂ ಇನ್ನೂ ಅಧ್ವಾನದ ಪರಿಸ್ಥಿತಿ. ಇವರು ವಾಸ್ತು ಪ್ರಕಾರ ಮನೆ ಕಟ್ಕೊಂಡಿರೋದಿಲ್ಲ ಅಥವಾ ಅವ್ರ ಸೈಟೇ ವಾಸ್ತು ಪ್ರಕಾರ ಇರೋದಿಲ್ಲ, ಅಂಥ ಕಡೆ ಮನೆ ಕಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಮನೆ ಅಂದರೆ ಬರೀ 4 ಗೋಡೆ, ಆಮೇಲೆ ಅದ್ರ ಮಧ್ಯದಲ್ಲಿ ಕಿಚನ್ಗೆ, ಬೆಡ್ರೂಮ್ಗೆ, ಟಾಯ್ಲೆಟ್ಗೆ ಆ ಥರ ಪಾರ್ಟಿಷನ್ಸ್, ವಾಲ್ಸ್ ಮಾಡಿಕೊಂಡ್ರೆ ಅದೇ ಮನೆ ಅಂತ ತುಂಬ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಆ್ಯಕ್ಚುಲಿ ಮನೆ ಅಂದರೆ ವಾಸ್ತುಪುರುಷನ ಜೊತೆ 45 ದೇವತೆಗಳು ನೆಲೆಸಿರ್ತಾರೆ. ನೀವೆಷ್ಟೇ ದೊಡ್ಡ ಮನೆ ಕಟ್ಕೊಳ್ಳಿ, ಎಷ್ಟೇ ಪುಟ್ಟ ಮನೆ ಕಟ್ಕೊಳ್ಳಿ, ಅದರಲ್ಲಿ ವಾಸ್ತುಪುರುಷನ ಜೊತೆ 45 ಅಧಿಷ್ಠಾನ ದೇವತೆಗಳು ನೆಲೆಸಿರ್ತಾರೆ. ಮುಖ್ಯವಾಗಿ ನೀವು ಸೈಟ್ ತಗೊಳ್ಳಿ ಅಥವಾ ಮನೆ ತಗೊಳ್ಳಿ, ಏನೇ ತಗೊಳ್ಳೋಕ್ಕಿಂತ ಮುಂಚೆ ಅಥವಾ ಮನೆ ಕಟ್ಕೊಳ್ಳೋಕ್ಕಿಂತ ಮುಂಚೆ ವಾಸ್ತು ಪ್ರಕಾರ ಹೇಗೆ ಕಟ್ಕೊಂಡ್ರೆ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಅಂತ ಫಸ್ಟು ತಿಳ್ಕೊಂಡು ಆಮೇಲೆ ಸೈಟ್ ಆದರೂ ತಗೊಳ್ಳಿ, ಮನೆ ಆದರೂ ಕಟ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು ಎಲ್ಲರ ಲೈಫಲ್ಲೂ. ಮೊದಲನೇದಾಗಿ ನೀವು ಸೈಟ್ ತಗೊಂಡ್ರೆ ಅಥವಾ ಮನೆ ತಗೊಂಡ್ರು, ಮನೆಯ ಮಧ್ಯಭಾಗ ಅಥವಾ ಸೈಟಿನ ಮಧ್ಯಭಾಗ ಬ್ರಹ್ಮಸ್ಥಾನ ಅಂತಾರೆ. ಆ ಬ್ರಹ್ಮಸ್ಥಾನಕ್ಕೆ ಯಾವುದೇ ರೀತಿಯ ದೋಷ ಬರ್ದಿರೋ ಥರ ನೋಡ್ಕೋಬೇಕು. ಬ್ರಹ್ಮಸ್ಥಾನ ಕೆಟ್ಟರೆ ಮನೆಯ ಬ್ರಹ್ಮಸ್ಥಾನದಿಂದಲೇ ಪೂರ್ತಿ ಎನರ್ಜಿ ಫ್ಲೋ ಇರುತ್ತೆ. ಪಂಚಭೂತಗಳ ಬ್ಯಾಲೆನ್ಸ್ಮೆಂಟು, ಅದಕ್ಕೆ ತಕ್ಕಂಗೆ ಎನರ್ಜಿ ಫ್ಲೋ ಎಲ್ಲ ಬ್ರಹ್ಮಸ್ಥಾನದಿಂದಲೇ ಇರುತ್ತೆ. ಬ್ರಹ್ಮಸ್ಥಾನಕ್ಕೆ ಏನಾದ್ರು ದೋಷ ಬಂದರೆ ಮನೆ ಪೂರ್ತಿ ಎನರ್ಜಿ ಪ್ರಾಬ್ಲಮ್ ಆಗುತ್ತೆ. ಎರಡನೇದಾಗಿ ದಿಕ್ಕುಗಳ ವಿಷಯಕ್ಕೆ ಬಂದರೆ ಕೆಲವು ಜನಕ್ಕೆ 4 ದಿಕ್ಕುಗಳು ಗೊತ್ತು, ಇನ್ನು ಸುಮಾರು ಜನಕ್ಕೆ 8 ದಿಕ್ಕುಗಳಿದೆ ಅಂತ ಹೇಳ್ತಿರ್ತಾರೆ. 4 ದಿಕ್ಕುಗಳು ಬಂದು ನಾರ್ತು, ಈಸ್ಟು, ಸೌತು, ವೆಸ್ಟು. ಇನ್ನು ಕೆಲವ್ರಿಗೆ ಈಶಾನ್ಯ, ಆಗ್ನೇಯ, ನೈಋತಿ ಮತ್ತು ವಾಯುವ್ಯ, ಈ 8 ದಿಕ್ಕುಗಳು ಗೊತ್ತಿರುತ್ತೆ. ಬಟ್ ಆದರೆ ಒಂದು ಮನೆ ಅಥವಾ ಬಿಲ್ಡಿಂಗ್ ಅಥವಾ ಸೈಟು ಯಾವುದೇ ರೀತಿಯಾದರೂ ಅದಕ್ಕೆ 16 ದಿಕ್ಕುಗಳಿರುತ್ತೆ. ಟೋಟಲ್ 16 ದಿಕ್ಕುಗಳು. ಆ 16 ದಿಕ್ಕುಗಳು ನಮಗೆ ಒಂದೊಂದು ಕೊಡ್ತಾ ಇರುತ್ತೆ. ಎಕ್ಸಾಂಪಲ್, ಉತ್ತರ ದಿಕ್ಕು. ನಮಗೆ ಉತ್ತರ ದಿಕ್ಕು ಅವಕಾಶಗಳನ್ನ ಕೊಡುತ್ತೆ. ಕೆಲಸದಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ, ಅಥವಾ ನಾವು ಏನೇ ಕಾರ್ಯ ಮಾಡ್ತಾಯಿದ್ರು, ಏನೇ ಕೆಲಸಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಆ ಕೆಲಸಗಳಿಗೆ ಅವಕಾಶಗಳನ್ನ ಕೊಡೋದು ನಮಗೆ ಉತ್ತರ ದಿಕ್ಕು. ಮತ್ತು ಆಗ್ನೇಯ ದಿಕ್ಕು. ನಮಗೆ ಆಗ್ನೇಯ ದಿಕ್ಕು ದುಡ್ಡನ್ನು ಕೊಡುತ್ತೆ, ಲಿಕ್ವಿಡ್ ಕ್ಯಾಶ್ ಕೊಡುತ್ತೆ. ಆಗ್ನೇಯದಲ್ಲಿ ಏನಾದರೂ ತೊಂದರೆ ಆದರೆ ಆ ಮನೆಯಲ್ಲಿ ನಮಗೆ ದುಡ್ಡು ಬರ್ತಿರೋದಿಲ್ಲ, ಹಣಕಾಸಿನ ತೊಂದರೆ ತುಂಬ ಜಾಸ್ತಿ ಆಗ್ತಿರುತ್ತೆ. ಆಮೇಲೆ ಪಶ್ಚಿಮ ದಿಕ್ಕು ನಮಗೆ ಸೇವಿಂಗ್ಸ್ ತಂದು ಕೊಡುತ್ತೆ. ಪಶ್ಚಿಮ ದಿಕ್ಕಲ್ಲಿ ಏನಾದ್ರು ವಾಸ್ತು ದೋಷ ಇದ್ದರೂ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಎಲ್ಲ ನೀರಿನ ಥರ ಖರ್ಚು ಮಾಡ್ತಾ ಇರ್ತೀರ ಹೊರತು ₹1 ಸೇವಿಂಗ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ 3 ದಿಕ್ಕುಗಳಲ್ಲಿ ಏನೋ ತೊಂದರೆ ಇಲ್ದಿರಂಗೆ ನೋಡಿಕೊಂಡ್ರೆ, ವಾಸ್ತು ದೋಷ ಇಲ್ದಿರಂಗೆ ನೋಡಿಕೊಂಡ್ರೆ ಅವಕಾಶಗಳು ಬರುತ್ತೆ, ದುಡ್ಡು ಬರುತ್ತೆ, ಸೇವಿಂಗೂ ಆಗ್ತಾ ಇರುತ್ತೆ. ಹಾಗಾಗಿ ಈ 3 ದಿಕ್ಕುಗಳಲ್ಲಿ ಏನೋ ವಾಸ್ತು ದೋಷ ಇಲ್ದಿರಂಗೆ ನೀವು ನೋಡಿಕೊಂಡ್ರೆ ನಿಮಗೆ ದುಡ್ಡಿನ ಸಮಸ್ಯೆ ಇರೋದಿಲ್ಲ.